ಕೋಲಾರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಪವಿತ್ರವಾದ ದಿನದಂದು ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡಬೇಕೆಂದು ನಾನು ಕೋರ್ಕೊಳ್ತಾ ಇದ್ದೀನಿ. ಈ ತ್ಯಾಗ ಬಲಿದಾನಗಳನ್ನು ಏನು ಸೂಚಿಸುವಂಥ ಈ ಬಕ್ರೀದ್ ಹಬ್ಬ ನೀವೆಲ್ಲ ತಮ್ಮ ಏನು ಈ ಬಿಡಬೇಕು ಅಂತಿದ್ದೀರೋ ಅದನ್ನೆಲ್ಲ ತ್ಯಾಗ ಮಾಡಿ ಈ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಮೊದಲೇ ಹೇಳಬೇಕಾಗಿದ್ದೇನೆಂದರೆ, ಈ ಚುನಾವಣೆಯಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ನನ್ನ ಕೆಲಸ ಮಾಡಿದ್ದೀರಾ. ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ, ನನ್ನ ಗೆಲುವಿಗಾಗಿ ಶ್ರಮಿಸಿದ್ದೀರಾ. ಅದರಿಂದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಎಲೆಕ್ಷನ್ಗೆ ಅವೆಲ್ಲ ಒಟ್ಟಾಗಿ ಒಂದು ಓಟ್ ಕೂಡ ಆ ಕಡೆ ಹೋದಂಗೆ ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಓಟ್ ಹಾಕಿದ್ದೀರಾ. ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆದರೆ ಭಗವಂತ ಬೇರೆ ಏನೋ ಅನ್ಕೊಂಡಿದ್ದ ಅನ್ಸುತ್ತೆ, ಇನ್ನೊಂದು ಚಾನ್ಸ್ ಬರುತ್ತೆ. ಬಟ್ ಆದರೆ ನೀವೆಲ್ಲ ನನ್ನನ್ನು ತಮ್ಮನ್ನು ತಿಳ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು. ಇವತ್ತು ಏನು ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸ್ 230 ರೀಚ್ ಆಗೋದಕ್ಕೆ ನಿಮ್ಮೆಲ್ಲರ ಒಗ್ಗಟ್ಟು ಕಾರಣ. ಇದರಿಂದ ನಿಮ್ಮ ಒಗ್ಗಟ್ಟು ಹೀಗೆ ಇರಲಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಈ ರೀತಿ ಬೆಂಬಲ ಇರಲಿ ಅಂತ ನಾನು ಕೇಳಿಕೊಂಡು ತಮಗೆ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತಾ ಇದ್ದೀನಿ.